ಹಾಯ್ ಗೈಸ್, ಇವತ್ತು ನಾನು ವ್ಲಾಗನ್ನು ಟೇಕ್ ಓವರ್ ಮಾಡಿದ್ದೀನಿ. ಸೊ ಆ್ಯಕ್ಚುಯಲ್ ವ್ಲಾಗರ್ ದೀಪಿಶಾ ಬಂದ್ಬಿಟ್ಟು ಇವತ್ತು ಆಡಿಯನ್ಸ್ ಅಲಾಂಗ್ ವಿತ್ ಮಮ್ಮಿ. ಇವತ್ತು ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನಾವೆಲ್ಲರೂ ನಮ್ಮ ಮನೆ ಟೆರೆಸ್ ಮೇಲೆ ಬಂದು ಕೂತಿದ್ದೀವಿ. ಸೊ ಯು ಕ್ಯಾನ್ ವ್ಯೂ ಯಾವ ಥರ ಇದೆ ಅಂತ. ಇಲ್ಲಿ ಯಾಕೆ ಬಂದು ಕೂತಿದ್ದೀವಿ ಅಂತ, ಇಲ್ಲಿಂದ ನಮಗೆ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಟೈಮ್ ಆಗಿದೆ 6 o'clock, ಅರೌಂಡ್ 6:30 6:45 ಸನ್ಸೆಟ್ ಆಗುತ್ತೆ. ಸೊ ಆ ಸನ್ಸೆಟ್ ವ್ಯೂ ಜೊತೆ ನಾನೀಗ ಒಂದು ಫನಿ ಗೇಮ್ ಪ್ಲ್ಯಾನ್ ಮಾಡಿದ್ದೀನಿ. ಇಟ್ಸ್ ಅ ರ್ಯಾಪಿಡ್ ಫೈರ್ ಕ್ವೆಶ್ಚನ್ ರೌಂಡ್. ಅದರ ಆಡಿಯನ್ಸ್ ಬಂದು ಹಲೋ ಹಲೋ ನಮ್ಮ ಮಮ್ಮಿ ಮತ್ತು ನಿಮ್ಮ ವ್ಲಾಗರ್ ಆ್ಯಸ್ ಯೂಶ್ವಲ್ ದೀಪಿಶಾ SG. ಕೇಳೋದು ನಾನು ಎಸ್ ನಳಿನಾ SG ಆ್ಯಸ್ ವೆಲ್. ಕ್ವೆಶನ್ಸ್ ಕೇಳೋದು ನಾನು, ಆನ್ಸರ್ ಅವ್ರ ಕಡೆಯಿಂದ ಬರುತ್ತೆ. ಇಟ್ಸ್ ಅ ರ್ಯಾಪಿಡ್ ಫೈರ್ ಕ್ವೆಶ್ಚನ್ ರೌಂಡ್. ನಾನು 2 ಆಪ್ಷನ್ಸ್ ಏನಾದ್ರು ಹೇಳ್ತೀನಿ, ಅವರು ಒಂದ್ಸರಿ ಇವ್ರು ಹೇಳಿದ್ರೆ ಒಂದ್ಸರಿ ಅವ್ರು ಹೇಳಬೇಕು ವಾಟ್ ದೇ ಲೈಕ್ ಅಂತ. ಸೊ ಸ್ಟೇ ಟ್ಯೂನ್, ನೋಡ್ತಾ ಇರ್ರಿ ಹೇಗೆ ಹೋಗುತ್ತೆ ರ್ಯಾಪಿಡ್ ಫೈರ್. ಕ್ವಶನ್ ಕೇಳ್ತಾ ಇರ್ತಾಳೆ, ಅದನ್ನು ನೋಡಿ. ಓಕೆ, ಇವಳು ತುಂಬ ಬೈತಾಳೆ. ಹಂಗೆ ಅದು ಮಿಡಲಲ್ಲಿ ಹಾಗೆ ಬರ್ತಿರುತ್ತೆ. ಸೊ ಗಾಳಿ ತುಂಬ ಚೆನ್ನಾಗಿದೆ, ಹಾಗೆ ಈಗ ಕ್ವೆಶನ್ಸು ಚೆನ್ನಾಗಿರುತ್ತೆ. ಸೊ ಬಿಲ್ಕುಲ್ ಇಲ್ಲ, ಕ್ಲೌಡ್ ಕ್ಲಿಯರ್ ಇದೆ. ಕ್ಲಿಯರ್ ಇದೆ. ಎನಿ ವಿಶೇಷ ಟಿಪ್ಪಣಿ? ಪಟ ಪಟ ಅಷ್ಟು ಗಾಳಿಪಟ ಅರಷ್ಟು ಗಾಳಿ ಇಲ್ಲ, ಅದನ್ನು ಕ್ಯಾನ್ಸಲ್. ಈ ಸಂಜೆಯ ನನಗೆ ಬೇಕಿತ್ತು ಸಂಜೆ ನಡೀತಿರುತ್ತೆ. ಸೊ ನೆಟ್ ಅದೇ. ಸೊ ಹಿಂಗೆ ಫನಿ ಕ್ವೆಶನ್ಸ್, ಫನಿ ಆನ್ಸರ್ಸ್, ಈ ಥರ ಫನ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸ್ಟೇ ಟ್ಯೂನ್ಡ್. ಕ್ವೆಶನ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಸೊ ಇವಾಗ ರೂಲ್ ಇಸ್ ಸಿಂಪಲ್. ಫಸ್ಟ್ 10 ಕ್ವೆಶನ್ ನಾನು ನಿಮಗೆ ಕೇಳ್ತೀನಿ, ನೀವು ರ್ಯಾಪಿಡ್ ಫೈರ್ ಹೇಳಬೇಕು. ನೆಕ್ಸ್ಟ್ 10 ಕ್ವೆಶನ್ ನಾನು ಡಿ ಕೇಳ್ತೀನಿ. ಸೊ ಆ ಥರನೇ ಸ್ಟಾರ್ಟ್. ಅದನ್ನ ನಾವು ರ್ಯಾಪಿಡ್ ಆಗಿ ಆರಿಸ್ತೀವಿ, ಅದಕ್ಕೆ ರ್ಯಾಪಿಡ್ ಫೈರ್ ಹತ್ತುತ್ತೆ, ಅದನ್ನ ರ್ಯಾಪಿಡ್ ಆಗಿ ಆರಿಸ್ತೀವಿ ನಾವು. ಹೀಗೆ ಇದೆ ನಮಗೆ ಮೀಮುನು ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇವರಿಬ್ಬರ ಮೀಮ್ ಸ್ಟಾರ್ಸ್ ಇವತ್ತು. ನೀವು ಬ್ಲಾಗರ್ ಬೈತಾರೆ ಗೈಸ್, ಹಂಗಾಗಿ ನಾವು ಸ್ವಲ್ಪ ಗೇಮ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಾನು ಬೈತಾ ಇಲ್ಲ. ನಮ್ಮ ಮಧ್ಯೆ ತುಂಬಾ ಮಧುರವಾದ ಅಮ್ಮ ಮಗಳರ ಈ ಬಂಧ ಜನುಮದ ಅನುಬಂಧ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಮೈಕ್ ಮಮ್ಮಿ ಹತ್ರ ಇದೆ. ಓಕೆ ಸ್ಟಾರ್ಟ್. ಮಮ್ಮಿ, ಗೊತ್ತಲ್ಲ ರೂಲ್ಸು, ಫಟಾಫಟ್ ಹೇಳಬೇಕು. ನಾನು 2 ಆಪ್ಷನ್ ಕೊಡ್ತೀನಿ, ಎಷ್ಟು ಸಾಧ್ಯ ಬೇಗ ಅಷ್ಟು ಬೇಗ ಹೇಳಬೇಕು. ಎಸ್. ಓಕೆ, 3 2 1 ಸ್ಟಾರ್ಟ್. ಟೀ ಆರ್ ಕಾಫಿ? पिज़्ज़ा और बिरयानी? सनराइज और सनसेट? बीच और माउंटेन? स्वीट और स्पाइसी? मूवीज और वेब सीरीज? कैट्स और डॉग्स? फेल आई 3, 1 point out. समर और विंटर? मॉर्निंग और नाइट? व्हाट्सएप और इंस्टाग्राम? ಓಕೆ, ಗ್ರೇಟ್. ನೋಡಿ ಗೈಸ್, 10 ಕ್ವೆಶನ್ಸ್ ಕೇಳಿದೆ, ಅದರಲ್ಲಿ ಒಂದರಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಶೇಕ್ ಆದರೂ ಆನ್ಸರ್ ಕರೆಕ್ಟಾಗಿ ಕೊಡೋಕ್ಕಾಗಲಿಲ್ಲ. ರ್ಯಾಪಿಡ್ ಫೈರ್ ಇನ್ ರೂಲ್ ಇದು, ಫಟಾಫಟ್ ಆನ್ಸರ್ ಕೊಡಬೇಕು. 2 ಬೇಡ ಅಂತ ಹೇಳ್ದೆ. ಹಂಗೆ ನಡೆಯಂಗಿಲ್ಲ, ಯು ಶುಡ್ ಚೂಸ್ ಒನ್. ಹಂಗಲ್ಲ, ಹಂಗೆಲ್ಲ ನಡೆಯಂಗಿಲ್ಲ. ಹಂಗಂದ್ರೆ ಸರ್ಕಾರ ಬೇಡ ನಮಗೆ. ರ್ಯಾಪಿಡ್ ಬೇಕು, ಆದ್ರೆ ಫೈರ್ ಬೇಡ. ನಾವು ರ್ಯಾಪಿಡ್ ಅನ್ನೇ ಯೂಸ್ ಮಾಡೋದು. ಅಲ್ಲ, ಹಂಗನ್ನಂಗಿದ್ರೆ ನಿಮಗೆ ರ್ಯಾಪಿಡ್ ಅವ್ರು ಮಾಡ್ರಿ, ಊಬರ್ ಮಾಡ್ರಿ. ಅವಳು ಹೇಳಿದ್ಲು, ಕೇಳಲೇಬೇಕತ್ತವು. ಇಲ್ಲ ಸಾರಿ ಗೈಸ್, ನಿಮ್ದು ಕ್ರಿಯೇಟಿವಿಟಿ ಹಾಕೊಳ್ಳಿ ಇದರಲ್ಲಿ, ಸಾಕು. ನಿಮ್ದು ಕ್ರಿಯೇಟಿವಿಟಿ ಹಾಕೊಳ್ಳಿ. ನಾನು ಓನ್ಲಿ ರ್ಯಾಪಿಡ್ ಆಯ್ತಾಯ್ತು. ಸೊ ಇವ್ರು ಫೈರ್ ನಾವು ನಮ್ಮ ಹತ್ರನೂ ಯೂಸ್ ಮಾಡ್ತೀವಿ, ಸರಿನಾ? ಓಕೆ, ಮೈಕನ್ನ ದೀಪಿಶಾ ಕಡೆ ಪಾಸ್ ಮಾಡಿ. ಓಕೆ ಗೈಸ್, ಮೈಕನ್ನು ಪಾಸ್ ಮಾಡಾಗಿದೆ. ಸೊ ಇವಾಗ ರೌಂಡ್ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ UPSC ಲೆವೆಲ್ ಕ್ವೆಶ್ಚನ್ ಬರುತ್ತೆ. ಇಂಡಿಯನ್ 13th ಪ್ರೈಮ್ ಮಿನಿಸ್ಟರ್ ಹೆಸರು ಹೇಳ್ರಿ, ಇಲ್ಲಾಂದ್ರೆ 20th ಪ್ರೆಸಿಡೆಂಟ್ ಹೆಸರು ಹೇಳ್ರಿ. ಇವಾಗ ಇಂಥ ಕ್ವೆಶ್ಚನ್ಸ್ ಕೇಳ್ತಾರೆ. मेरे साथ ही ऐसा क्यों होता है?
ಓಕೆ, ಇವಾಗ ಈ ಕ್ವೆಶನ್ಸಲ್ಲಿ ನಮ್ಮ 4 ಜನ ಮಧ್ಯೆ ಅಂದರೆ ನೀನು, ನಾನು, ಮಮ್ಮಿ, ಡ್ಯಾಡಿ, ನಮ್ಮ 4 ಜನನ ನೀನು ಆಪ್ಷನ್ಸಲ್ಲಿ ಇಟ್ಕೊಂಡು ಆನ್ಸರ್ಸ್ ಹೇಳಬೇಕು. ಇಲ್ಲ, ನಾನು ಇಂಥವೆಲ್ಲ ಮಾಡೋದಿಲ್ಲ. ಫನಿ ಇರುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ಫನಿ. ಓಕೆ, ಆಗ್ಲೇ ಇವ್ರ ಮುಖ ನೋಡ್ತಾ ಊಟ ಕೊಡಲ್ಲ ನನಗೆ. ಆ ಥರ ಎಲ್ಲ ಮಾಡಲ್ಲ. ಓಕೆ, ಆ ಥರ ಎಲ್ಲ ಮಾಡಲ್ಲ ಅಂತಾರೆ. ಆ ಥರ ಎಲ್ಲ ಮಾಡಲ್ಲ ಅಂದಿದ್ದಾರೆ. ಸೊ ಆರ್ ಯು ರೆಡಿ? ಓಕೆ, 3, 2, 1 ಸ್ಟಾರ್ಟ್. ಹೂ ಇಸ್ ದ ಫನಿಯೆಸ್ಟ್ ಇನ್ ದ ಫ್ಯಾಮಿಲಿ? ನಾನು. ಹೂ ಸ್ಪೆಂಡ್ಸ್ ಮೋಸ್ಟ್ ಮನಿ? ಅಕ್ಕ. ಓಕೆ, ಹೂ ಗೆಟ್ಸ್ ಆಂಗ್ರಿ ಫಸ್ಟ್? ಮಮ್ಮಿ. Who cries during the movies? ನಾನು. Who is the most dramatic? ನಾನು. Who takes the longest to get ready? ಮಮ್ಮಿ. Okay, who sleeps the most? ನಾನು. Who is the biggest foodie? ನಾನು. Who is the laziest? ಅಕ್ಕ. Hey! क्या बढ़िया था गुरु. Who would survive a zombie apocalypse? ಅಕ್ಕ. Okay, great. So ಈ 10 questions ಅಲ್ಲಿ ಡಿ 10/10 ಸ್ಕೋರ್ ಮಾಡಿದಾಳೆ. ಸೊ ಈ ಫಸ್ಟ್ ರೌಂಡಿನ ವಿನರ್ ದಿಪೀಶಾ SG. ಚಪ್ಪಾಳೆ. ನಾನು ಎದ್ರಲ್ಲೂ ನಾನು ಸೇಫ್ಟಿ cheating. ಅಲ್ಲ, ನಾನು ಸೇಫ್ಟಿ ಗೈಸ್ ಚೀಟಿಂಗ್. ನಾನು ಆಯ್ತಾ ಅಲ್ಲಿ ನಂಗೆ 2 ಇಷ್ಟ ಇಲ್ಲ. ಮೈಕ್ ಅವ್ರು ಆದ್ರೂ ಇಲ್ಲ ನೀವು ಆನ್ಸರ್ ಕೊಡ್ಲೇಬೇಕು ಅಂತ ಅವರೇ 10/9 ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಚೀಟಿಂಗ್. ನಾವು ಇದನ್ನ ಒಪ್ಪಲ್ಲ. ಇಲ್ಲ ರ್ಯಾಪಿಡ್ ಫೈರ್ ಅಂದ್ರೆ ದಿಸ್ ಆರ್ ದಟ್ ಅಲ್ಲಿ ಯು ಹ್ಯಾವ್ ಟು ಚೂಸ್. ನಾನು ಓನ್ಲಿ ರ್ಯಾಪಿಡ್ ನಂಗೆ ಫೈರ್ ಬೇಡ. ಮೈಕ್ ಕಸ್ಕೊಡ್ರಪ್ಪ ಇವರಿಂದ. ಎದ್ರಲ್ಲೂ ನಿಮ್ದೇ ತಗಂದೆ ಇಂಥದ್ರಲ್ಲಿ. ನೋಡಿ, ನಾನು ಎಲ್ಲೂ ಪಪ್ಪ ನೇಮ್ ತಗೊಳ್ಳೋ ರಿಸ್ಕ್ ತಗೊಂಡಿಲ್ಲ. ಆಫ್ಟರ್ ಆಲ್ ಅವರೇ ಈ ಮನೆಗೆ ಹೋದರು. ರಾತ್ರಿ ಮಲ್ಗಕ್ಕೆ ತಲೆ ಮೇಲೆ ಇರಬೇಕು, ಛತ್ ಇರ್ಬೇಕು. ಆದ್ರೆ ನಾ ಇವಾಗ ಓಪನ್ ಸ್ಕೈಲ್ ಕೂತಿದ್ದೀವಿ. ಅದಕ್ಕೆ ಹೇಳೋದು ಮಮ್ಮಿಯಿಂದ ಜೋಕ್ಸ್ ತಗೊಂಡ್ಬೇಡ ಅಂತ. ಯಾವಾಗ ಮಮ್ಮಿ ಜೋಕ್ಸ್ ಸ್ಕ್ರಿಪ್ಟ್ ರೈಟ್ ಮಾಡ್ತಾರೆ, ಇಂಥವೇ ಜೋಕ್ಸ್ ಬರ್ತಾರೆ. ಅದಕ್ಕೆ ನನಗೆ ಯೂಟ್ಯೂಬಿಂದ ಮೀಮ್ ಹುಡುಕ್ಬೇಕಾಗತ್ತೆ. ಯಾಕಂದ್ರೆ ಇವ್ರ ಮೀಮ್ಗಳು ಹೆಂಗಿರ್ತಾವೆ ಜನಕ್ಕೆ ಅರ್ಥ ಆಗುತ್ತೆ. ಅದನ್ನ ಅರ್ಥ ಮಾಡ್ಸಕ್ ಮತ್ತೊಂದು ಮೀಮ್ ಹಾಕ್ಬೇಕು. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಅವಾಗ ಜನಕ್ಕೆ ಅರ್ಥ ಆಗುತ್ತೆ ಅವ್ರು ಹೇಳಿದ್ದು ಏನಿತ್ತು ಅದ್ರ ಅರ್ಥ ಏನು ಅಂತ. ಇದೆಲ್ಲ ನಮ್ಮ ಮೇಲೆ ತುಂಬಾ ಅಪವಾದ ಆಗ್ತಾ ಇದಾರೆ. ನಾ ಇದನ್ನ ಖಂಡಿಸ್ತೀನಿ. ಓ ಬೂ 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 ಬೂ. ಖಂಡಿಸ್ರೆ ಇಲ್ದೆ ಇಲ್ದು ನಮಗೇನು ಅದರಿಂದ ಮ್ಯಾಟ್ರ್ ಆಗಲ್ಲ. ಈ ತರ ಅವಮಾನ ಮಾಡಿದ್ದು ನಾವು ಇದನ್ನು ಖಂಡಿಸ್ತೀವಿ. ಸಾಕ. ಗೈಸ್, ವಿ ಆರ್ ಬ್ಯಾಕ್ ವಿತ್ ರೌಂಡ್ 2. ಯಾಕೋ ಸ್ವಲ್ಪ ಆಕಳಿಕೆ ಬರ್ತಿತ್ತು. ವೆದರ್ ತುಂಬ ಚೆನ್ನಾಗಿದೆ, ಅದಕ್ಕೆ ನಮ್ಮ ಮಮ್ಮಿಗೆ ಆಕಳಿಕೆ ಬರ್ತಿತ್ತು ಅಂತ ಹೇಳಿದ್ರು. ಓಕೆ, ಎನಿವೆ ಇವಾಗ ರೌಂಡ್ 2 ನೋಡ್ತಾ ಇದ್ದೀರಲ್ಲ. ರೌಂಡ್ 2 ಅಲ್ಲಿ ಮತ್ತೆ ಮೈ ಮಾಮ್ ಇಸ್ ಬ್ಯಾಕ್ ರೌಂಡ್ 2ಗೋಸ್ಕರ. ಆಲ್ ದ ಬೆಸ್ಟ್ ಟು ಯು ಮಮ್ಮ. ಬಟ್ ಇವಾಗ ಏನು ಗೊತ್ತಾ, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಚಾಯ್ಸಸ್, ನಿಮ್ಮ ಫೇವ್ರೆಟ್ಸ್, ಇದನ್ನೆಲ್ಲ ನೆನ್ಪಿಟ್ಕೊಂಡು ನಾ ಯು ಹ್ಯಾವ್ ಟು ಆನ್ಸರ್ ದೀಸ್ ಕ್ವೆಶನ್ಸ್. ದ್ಯಾಟ್ ಇಸ್ ದ ಕ್ಲೂ ಫಾರ್ ಯು. ಆಯಿತಾ? ಓಕೆ, ಅವಳು ನಾನು ಹೇಳೋದನ್ನೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ಲು. ಇಟ್ಸ್ ಓಕೆ. ನಮ್ಮ ವ್ಯೂವರ್ಸಲ್ಲಿ ಯಾರು ಡೆಫ್ ಅಂತೂ ಇಲ್ಲ. ಐ ಆಮ್ ಶ್ಯೂರ್ ಅವರಿಗೆ ವಿಜುವಲ್ ಆ್ಯಕ್ಷನ್ಸ್ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ನೀವೇ ನೋಡಿ. ಭಾಳ ಹೇಳಂಗಿಲ್ಲ. UPSC ಕ್ಲಿಯರ್ ಮಾಡಿ IAS ಆಫೀಸರ್ ಆಗಿದ್ದಾರೆ. ಮಾತಿ ಬೈತಾ ಇರ್ತಾಳೆ ನಿಮ್ಮ ವ್ಲಾಗ್. ಓಕೆ, ರೆಡಿನಾ? ಆಯ್ತಾ ಇಮೋಷ್ನಲ್ಲು? ಅಮ್ಮ ಯು ಹ್ಯಾವ್ ಟು ಸ್ಟಾಪ್ ಸ್ಮೈಲಿಂಗ್. ರ್ಯಾಪಿಡ್ ಫೈರ್ ಇದು. ನೀವು ಮುಗಿಸ್ಕೊಡ್ರಿ ಫಸ್ಟ್. ಎಂಥ ಮನಸ್ಸು ಅದು, ಹಾಲಿನಂತ ಮನಸ್ಸು. ಅದು ಅಲ್ಲ ಹಾಲಿನಂತ ಬೆಳಪು. ಹಾಲಿನಂತ ಇಲ್ಲ, ಎಂತ ಮನಸ್ಸು ಅಂತೂ ಇಲ್ಲ. ಓಕೆ ಓಕೆ, ಕಾಪಿರೈಟ್ ಬೀಳ್ಬಾರ್ದು ಅಂದಿಲ್ಲ ನೀನೆ, ಅದಕ್ಕೆ ನಾವು ಸ್ವಲ್ಪ ಚೇಂಜ್ ಮಾಡ್ತೀವಿ. ಓಕೆ ಓಕೆ, ಸೊ ಯೋರ್ ರೌಂಡ್ 2 ಬಿಗೇನ್ಸ್ ಇನ್ 3, 2, 1. ಫೇವ್ರೆಟ್ ಕನ್ನಡ ಆ್ಯಕ್ಟರ್? ರವಿಚಂದ್ರನ್. ಫೇವ್ರೆಟ್ ಕನ್ನಡ ಆ್ಯಕ್ಟ್ರೆಸ್? ಮಾಲಾಶ್ರೀ. ಫೇವ್ರೆಟ್ ಬಾಲಿವುಡ್ ಆ್ಯಕ್ಟರ್? ಔಟ್. ಫೇವ್ರೆಟ್ ಮೂವಿ? ಜಿಂದಗಿ ನಾ ಮಿಲೇಗಾ ದೋಬಾರಾ. ಸಾಂಗ್ ತಾಲ್. ಓಕೆ, ಫೇವ್ರೆಟ್ ಚೈಲ್ಡ್ಹುಡ್ ಕಾರ್ಟೂನ್? ಟಾಮ್ ಅಂಡ್ ಜೆರಿ. One movie you can watch 100 times. हम आपके है कौन. One actor you would love to meet? रविचंद्रन. Comedy or romance? Romance. Action or thriller? Thriller.
ಓಕೆ ಗಾಯ್ಸ್, ಮತ್ತೆ ನಮ್ಮ ಮಮ್ಮಿದ್ ಸ್ಕೋರು 9/10. ಯಾಕೆ ಅಂದರೆ ಸ್ವಲ್ಪ ಅಲ್ಲಿ ಮಿಸ್ ಆಗೋಯ್ತು. ಬಾಲಿವುಡ್ ಆಕ್ಟರ್ ಅಲ್ಲಿ ಸ್ವಲ್ಪ ಅಲ್ಲಿ ಮಿಸ್ ಆಗೋಯ್ತು. ಹೇಳ್ಬಿಡಿ, ಇವಾಗ ಹೇಳಿ, ಬಾಲಿವುಡ್ ಆಕ್ಟರ್ ಯಾರು? ಇಲ್ಲ ಇವಾಗ ಇಲ್ಲ ನಂಗೆ ಸಲ್ಮಾನ್ ಖಾನ್ ಇಷ್ಟ. ಓಕೆ, ಮೊದ್ಲು ಅಜಯ್ ದೇವ್ಗನ್ ಇಷ್ಟ ಇದೆ. ವೆರಿ ಕ್ವೆಶ್ಚನೇಬಲ್ ಚಾಯ್ಸ್. ವಿಮಲ್ ಆಡ್ ಮಾಡ್ದಲ್ಲ, ಸೊ ನಮ್ಗೆ ಇಷ್ಟ ಆಗಲ್ಲ. ನಮಗೆ ವಿಮಲ್ ಪ್ರಾಟ್ ಪಡ ಇಷ್ಟ. ಟೊಬ್ಯಾಕೋ ಇಸ್ ಇಂಜುರಿಯಸ್ ಫಾರ್ ಹೆಲ್ತ್. ತಂಬಾಕು ಮತ್ತೆ ಧೂಮ್ರಪಾನ ಮತ್ತೆ ಮದ್ಯಪಾನ ಇವೆಲ್ಲ ನಮ್ಮ ಸ್ವಾಸ್ಥ್ಯಕ್ಕೋಸ್ಕರ ಹಾನಿಕಾರಕ. ಸಲ್ಮಾನ್ ಖಾನ್ ಬಗ್ಗೆ ಏನೇ ರೂಮರ್ಸ್ ಇರ್ಬೋದು, ಬಟ್ ಅವ್ನು ಮಾಡೋ NGO, ಅವ್ನು ಏನು ಎಲ್ಲರಿಗೂ ಪುನೀತ್ ಅವ್ರು ಹೋದ್ಮೇಲೆ ಗೊತ್ತಾಯ್ತು ಏನು ಮಾಡ್ತಾ ಇದ್ದಾನೆ ಅಂತ. ಆಲ್ರೆಡಿ ಸಲ್ಮಾನ್ ಖಾನ್ ಏನು ಮಾಡ್ತಾ ಇದ್ದಾನೆ ಅಂತ ಎಲ್ರಿಗೂ ಗೊತ್ತು. ಇನ್ನೂ ಏನು ಮಾಡ್ತಾ ಇದ್ದಾನೆ ಅಂತ ಇನ್ನೂ ಯಾರಿಗೂ ಒಂದು ತುಂಬ ಹೇಳಿಲ್ಲ. ಮೀಡಿಯಾ ಆದ್ರೂ ತುಂಬಷ್ಟು ತಿಳ್ಕೊಂಡಿದೆ. ಸೊ ನಾನು ಆ ಒಂದು ನೇಚರಿಂದ ಆ ಆ್ಯಕ್ಟರ್ನ ಇಷ್ಟಪಡ್ತೀನಿ ಹೊರತು ಅವ್ನ ಪರ್ಸ್ನಲ್ ಏನು ಅದೆಲ್ಲ ನನಗೇನು ಇದು ಮಾಡಲ್ಲ. ಅದಕ್ಕೋಸ್ಕರ ಸಲ್ಮಾನ್ ಖಾನ್ ಇಷ್ಟ. ಹಾಗೆ ಕನ್ನಡದಲ್ಲಿ ನಂಗೆ ಇದು ಹೇಳ್ಬೇಕಂದ್ರೆ ದರ್ಶನ್ ತುಂಬಾ ಇಷ್ಟ. ಆಕ್ಟರ್ನು ಇಷ್ಟ, ಬಟ್ ಡಿ ಬಾಸ್. ಐ ಲೈಕ್ ಡಿ ಬಾಸ್. ನಮ್ಮ ಮನೆ ಡಿ ಬಾಸ್ ನಮ್ಮ ಪಕ್ಕ ಕೂತಿದ್ದಾರೆ. ನಂಗೆ ಅವನು ಒಂದು ಗರ್ಲ್ ನ ತೋರ್ಸೋ ರೀತಿ, ಅವನು ಪ್ರೀತಿ ಮಾಡೋ ರೀತಿ, ಆ ರೊಮ್ಯಾನ್ಸು ನಂಗೆ ಚಿಕ್ಕವಳಿದ್ದಾಗಿಂದನು ರವಿಚಂದ್ರನ್ ರೊಮ್ಯಾನ್ಸ್ ನೋಡಿದಷ್ಟೇ ಯಾರ್ದು ನೋಡಿಲ್ಲ. ಸೊ ನಂಗೆ ಅವನದೇ ಇಷ್ಟ. ರಾಜ ಓಕೆ, ಅಲ್ಲಿ ಸ್ವಲ್ಪ ಎಲಿಮೆಂಟ್ ಆ್ಯಡ್ ಮಾಡಬೇಕಿತ್ತು. ಓಕೆ ಗೈಸ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಇವಾಗ ಹೇಗಿತ್ತು ಅಂತ. ಇವಾಗ ಇದೇ ರೌಂಡಲ್ಲಿ ನೆಕ್ಸ್ಟ್ ಪರ್ಸನ್ ಬಂದ್ಬಿಟ್ಟು ನಮ್ಮ ದಪೇಶ. ವೋಟರ್, ಎಸ್, ಫ್ಯೂಚರ್ ಟ್ಯಾಕ್ಸ್ ಪೇಯರ್, ಎಸ್. ಓಕೆ, ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಆಯ್ತು. ಪಾರ್ಟ್ ಆಫ್ ಕರ್ನಾಟಕ. ಕರ್ನಾಟಕದ ಪ್ರಜಾಪ್ರಭುತ್ವದ ಒಂದು ಏನು ಓಕೆ 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 ಇವಾಗ ಈ ರೌಂಡು ಅಂದರೆ ಈ ರೌಂಡಿಂದು ನೆಕ್ಸ್ಟ್ ಪಾರ್ಟ್ ನೀನಲ್ಲ. ಸೊ ಇವಾಗ ನಿಮಗೆ ಸ್ವಲ್ಪ ನಾನು ಒನ್ ವರ್ಡೇ ಆನ್ಸರ್ ಕೊಡ್ಬೇಕು. ನೀನು ಕ್ವೆಶ್ಚನ್ ಸ್ವಲ್ಪ ಉದ್ದ ಇರ್ಬೋದು, ಬಿಕಾಸ್ ಡಿಸ್ಕ್ರೈಬ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೆ ನೀನು ಒನ್ ವರ್ಡ್ ಆನ್ಸರ್ ಕೊಡಬೇಕು. ಆ್ಯಂಡ್ ಅಗೇನ್ ನಿನಗೆ ಕ್ಯೂ ಏನು ಅಂದರೆ ನಿನ್ನ ಲೈಫ್. ಓಕೆ, ನಿನ್ನ ಕ್ಲೂ ಅಂದರೆ ಕ್ಲೂ ಇಸ್ ಯೋರ್ ಲೈಫ್. ಓಕೆ, ಸೊ ಆರ್ ಯು ರೆಡಿ? 3, 2, 1, go. One word to describe our mom. Awesome. One word to describe me. Best family memory. Childhood, cake cutting. What makes you happiest? Family time. One thing you are grateful for today. My family. If you could relive one day, which day would it be? Nandu 11th birthday. One thing you admire about each other. Each other. Nandu Amir. Bond. Okay. What's your one dream that you still want to achieve? Foundation. What is one thing you hope never changes in our family? Love. If today was the last day for all three of us here together, what would you want to say to each one of us? I love you. Awesome! ಇಲ್ಲಿಗೆ ನಿಮಗೆ ಗೊತ್ತಾಗಿರ್ಬೋದಲ್ಲ, 2 ರೌಂಡಿನ ವಿನ್ನರ್ ಯಾರು? ದಿಪಿಶಾ. ಚಪ್ಪಾಳೆ. 3 ವರ್ಷದಿಂದ ಯಾರೋ ಪ್ರೊಫೆಷನಲ್ ಆಂಕರಿಂಗ್ ಮಾಡ್ತಿದ್ರೆ ಅಂತ ಒಂದು ಹೈ ಲೆವೆಲ್ ಮಾತಾಡೋರ್ ಪಕ್ಕಕ್ಕೆ ಈ ತರ ಚಿಳ್ಳಿ ಪಿಳ್ಳಿ ಹಿಂದೆ ಮುಂದೆ ಒಂದ್ ಸ್ವಲ್ಪ ದಿನ ಮುಂಚೆ ಬಂದಿರೋ ವ್ಲಾಗರ್ ಬಂದಂದ್ರೆ ಹಿಂಗೆ ಆಗೋದು. ಎಕ್ಸ್ಕ್ಯೂಸ್ ಮೀ. ಯು ಆರ್ ಎಕ್ಸ್ಕ್ಯೂಸ್ಡ್. ಎಕ್ಸ್ಕ್ಯೂಸ್ ಮೀ ಅಂದ್ರಲ್ಲ, ಯು ಆರ್ ಎಕ್ಸ್ಕ್ಯೂಸ್ಡ್. ಐ ನೋ, ಪ್ಲೀಸ್. ನೋಡಿ ಗೈಸ್, ಇವ್ರೇನ್ ಹೇಳಿದ್ರಲ್ಲ 3 years ಇಂದ ನಾನು ಆಂಕರಿಂಗ್ ಮಾಡ್ತಾ ಇದ್ದೀನಿ, ಅಲ್ಲಿ ನೋಡಿ, ಅಲ್ಲಿ ಕ್ಯಾಮ್ರಾ ನೋಡಿ ಎಲ್ಲ ಅಂತ. ನಿಮ್ ಬೈಕ್ ಯಾಕೆ ನೋಡ್ತಿದ್ದೀರಂದ್ರೆ ಅವ್ರು ಅರ್ಥ ಮಾಡ್ಕೊಂತಾರೆ. ಇಲ್ಲ, ಆಡಿಯನ್ಸ್ ಅರ್ಥ ಮಾಡ್ಕೊಳ್ಳುತ್ತೆ ಹೇಳಿ. ಓಕೆ, ನೀವು ಅರ್ಥ ಮಾಡ್ಕೊಂತಿರೋ ಅನ್ಕೊಂಡಿದೀನಿ, ಆದ್ರೂ ಇವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ, ಡನ್. ಇವ್ರೇನು 3 ವರ್ಷದಿಂದ ಆಂಕರಿಂಗ್ ಮಾಡ್ತಾ ಇದಾರೆ. ಅವ್ರನ್ನ ಈ ಏಜಿಗೆ ತರೋವರೆಗೂ ನಾನ್ ಪಟ್ಟಿರೋ ಕಷ್ಟ. ಡ್ರಾಮಾ ಗೈಸ್. ಅದಕ್ಕೆ ಇವ್ರ ಇಂಡಸ್ಟ್ರಿ ಹೋಗಕ್ ಆಗ್ಲಿಲ್ಲ ನೋಡಿ. ಅದಕ್ಕೆ ये बॉम्बे नहीं जा सकी. आप मुंबई नहीं जा सकते. ನನ್ ಮುಂಬೈಗೆ ಹೋಗಕ್ಕೆ ಇಷ್ಟ ಇಲ್ಲ, ಬ್ಯಾಂಗ್ಳೂರ್ ಹೋಗ್ತೀನಿ. ನೀವು ಬ್ಯಾಂಗ್ಳೂರಿಗೆ ಹೋಗಕ್ಕಾಗಲ್ಲ. ಈ ಓವರ್ ಆಕ್ಟಿಂಗ್ ಜೊತೆ ನೀವು ಬೆಂಗಳೂರಲ್ಲೂ ವೆಲ್ಕಮ್ ಇಲ್ಲ.
ನಿಮ್ ಗಂಧ ಜೋಕ್ ಮಾಡಿ ನೀವೇ ಹೇಳ್ತೀರಾ, ನಗ್ತಾ ನಗ್ತಾ ಅಳ್ತಿದ್ದೀರಾ. ನೋಡ್ರಿ ನೀವು ಅವ್ರ ಕೆಟ್ಟ ಜೋಕ್ಸ್ ಅವ್ರ ಎಷ್ಟು ಕ್ವಾಲಿಟಿ ಕೆಟ್ಟದಿದೆ ಅಂದ್ರೆ ಅವರೇ ನಗ್ತಾ ಇದಾರೆ, ಮತ್ತೆ ಅವರೇ ನಗ್ತಾ ನಗ್ತಾ ಅವರೇ ಹೇಳ್ತಾರೆ. ಮೈಕ್ ನಡೀತಿದೆ ಅಲ್ಲ, ಓಕೆ ಚಾರ್ಜ್ ಇದೆ ಇನ್ನ. ಕಟ್. ಗೈಸ್ ಹೇಗಿತ್ತು ಅಂತ. ಇಫ್ ಯು ಲೈಕ್ ದಿಸ್ ಫನ್ ಕಂಟೆಂಟ್, ನಮ್ಗೆ ಗೊತ್ತಲ್ಲ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಮೇಲೆ ಈ ಥರನೇ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಐ ಹೋಪ್ ಔಟ್ರೋ ಲೈನ್ ಎಲ್ಲ ಎಕ್ಸಾಕ್ಟ್ಲಿ ಹಾಗೆ ಇತ್ತು, ಹೇಗೆ ನೀವು ಎವ್ರಿ ಡೇ ಈ ವ್ಲಾಗರ್ ತಿಪ್ಪಿಶಾಯಿಂದ ಕೇಳಿಸ್ಕೊತೀರಾ. ಸೊ ಹಾಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ನಿಮಗೆ ಹೇಳಿದ್ದೆ ದ್ಯಾಟ್ ನಾವು ಸನ್ಸೆಟ್ ವ್ಯೂನ ನೋಡ್ಕೊತ ಈ ಗೇಮ್ ಆಡ್ತಿದ್ದೀವಿ ಅಂತ. ಸೊ ಬಿಫೋರ್ ಐ ಎಂಡ್ ದಿಸ್ ವಿಡಿಯೋ ನಿಮಗೆ ಸನ್ಸೆಟ್ ತೋರಿಸೋಣ. मेरी एक दोस्त थी दीपिशा फिटनेस, उसके 2 हाथ में दर्द था, 2 पैर में दर्द था, एक कंधे में दर्द था, पीठ टूटा हुआ था, सिर में दर्द हुआ करता था, लेकिन उसका एक ही शौक था, घूमना. एक बार उसके माँ बाप उसको प्लास्टिक की थैली में भर के चिकमंगलूर की वादियों में ले गए. वादियाँ दिखाते दिखाते प्लास्टिक फट गया और वो वादियों में चली गई.